ಹೆಲೋ ಎವ್ರಿವನ್, ಇದು ಶನಿವಾರದ ವ್ಲಾಗ್ ಆಗಿದೆ. ರಿಯಾದು ಇವತ್ತು ಕೊನೆ ಎಕ್ಸಾಮು, ಸ್ಯಾಟರ್ಡೇ ಎದುರಿಸ್ತಾ ಇದ್ದೀನಿ ರಿವಿಷನ್ಗೆ. ಹಾಗೆ ಹೊರಗೆ ಹೋಗಿ ಗಿಡಗಳನ್ನೆಲ್ಲ ಒಂದು ಸ್ವಲ್ಪ ನೋಡಿಕೊಂಡು ಫ್ರೆಶ್ ಆಗಿ ಬಂದೆ. ತುಂಬ ತಲೆ ತಿರುಗ್ತಾ ಇತ್ತು ಅಂತ ಹಾಲು ಮತ್ತು ಬಿಸ್ಕೆಟ್ ತಿಂದೆ. ರಿಯಾ ರೆಡಿಯಾಗಿ ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ. ನೋಡಿ ಎಕ್ಸಾಮ್ ಇದೆ, ಹೇಗೆ ಹೋಗ್ತಿದ್ದಾಳೆ ಜಿಗಿದಾಡಿಕೊಂಡು. ಇವತ್ತು ಟಿಫಿನ್ಗೆ ಉಪ್ಪಿಟ್ಟು ಮಾಡಿದ್ದೆ. ಮತ್ತು ಸ್ಕೂಲ್ ಬ್ಯಾಗು ತುಂಬ ಗಲೀಜು ಮಾಡ್ಕೊಂಡ್ಬಿಟ್ಟಿದ್ಲು. ಹಾಗಾಗಿ ಅದನ್ನ ವಾಶ್ ಮಾಡೋಕ್ಕೆ ಹಾಕಿದೆ. ಬಟ್ಟೆ ಕೂಡ ವಾಷಿಂಗ್ ಮಿಷಿನ್ಗೆ ಹಾಕಿದೆ. 3 ದಿವಸದ ಹಿಂದೆ ಒಗ್ದಾಕಿರೋ ಬಟ್ಟೆ ಹಾಗೆ ಬಿದ್ದಿತ್ತು. ಅದನ್ನು ಹಾಡು ನೋಡ್ತಾ ಫೋಲ್ಡ್ ಮಾಡಿಕೊಂಡೆ. ಮತ್ತು ಮಧ್ಯಾಹ್ನ ಊಟಕ್ಕೆ ಬಜ್ಜಿ ಮಾಡ್ಕೊಳ್ಬೇಕು ಅಂತ ಅನಿಸ್ತಾ ಇತ್ತು. ಹಾಗಾಗಿ ಈರುಳ್ಳಿ ಬಜ್ಜಿ ಮಾಡ್ಕೊಂಡಿದ್ದೆ. ಯಾಕೋ ಊಟ ಸೇರಿಲ್ಲ ಅಂತ ಹಾಗೆ ಬಿಟ್ಟೆ. ಮತ್ತು ಇವತ್ತು ಗದಗ ಹೋಗಬೇಕಿತ್ತು. ರಿಯಾದು ಎಕ್ಸಾಮ್ ಲಾಸ್ಟ್ ಡೇ ಅಲ್ವಾ, ಇನ್ನೇನು ದಸರಾ ಹಾಲಿಡೇಸ್ ಬರ್ತಾಯಿದೆ ಅಂತ ಊರಿಗೆ ಹೋಗಬೇಕು ಅಂತ ಲಗೇಜೆಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಯಾವ ಬಟ್ಟೆ ಇಟ್ಕೊತಾ ಇದ್ದೀನಿ ಯಾವುದಿಲ್ವೋ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಯಾವ್ದು ತೊಗೊಳ್ಳೋದು ಯಾವ್ದು ಬಿಡೋದು. ಹೋಗ್ತಾ ಇರೋದೇ 8 ದಿನಕ್ಕೆ. ಇದು ರಿಯಾದು, ಇದು ವೈಶುಗೆ ತಗೊಂಡಿರೋಂಥ ಟಾಪು. ಸೊ ನನಗೂ ಗೊತ್ತಿಲ್ಲ ರಿಯಾದು ಯಾವ ಬಟ್ಟೆ ಇಟ್ಕೊಂಡೆ ಯಾವುದಿಲ್ಲ ಅಂತ. ಸುಮ್ಮನೆ ಹಾಗೆ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಇವಾಗ ರಿಯಾದು ಒಕೇಜ್ನಲಿ ವೇರ್ ಮಾಡೋಂಥ ಡ್ರೆಸ್ ಎಲ್ಲ ಈ ಕಾಟ್ ಕೆಳಗಡೆ ಇಟ್ಕೊಂಡಿರ್ತೀನಿ. ಇವಾಗ ರಾತ್ರಿ ಬಸ್ಸಲ್ಲಿ ಊಟಕ್ಕೆ ಅಂಥೇಳಿ ಚಪಾತಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡ್ಕೊತಾ ಇದ್ದೀನಿ. ಆಲೂಗಡ್ಡೆ ಪಲ್ಯ ಸಿಂಪಲ್ಲಾಗಿ ಉಪ್ಪು ಮತ್ತು ಖಾರದ ಪುಡಿ ಅಷ್ಟೇ ಹಾಕಿ ಆಯಿಲಲ್ಲೇ ಫ್ರೈ ಮಾಡ್ಕೊಂಡ್ಬಿಟ್ಟಿರ್ತೀನಿ. ಮತ್ತು ಲಾಸ್ಟ್ಗೆ ಅದಕ್ಕೆ ಶೇಜ್ವಾನ್ ಸಾಸ್ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು. ಈಗ ಎಲ್ಲಾದರೂ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾಯಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ರಿಯು 5 ಗಂಟೆಗೆಲ್ಲ ರೆಡಿ ಆಗಿಬಿಟ್ಲು ಖುಷಿನಲ್ಲಿ ಊರಿಗೆ ಹೋಗಬೇಕು ಅಂತ. ಇವಾಗ ಫ್ರೈ ಮಾಡಿರೋ ಆಲೂಗಡ್ಡೆಗೆ ಶೇಜ್ವಾನ್ ಸಾಸ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚಪಾತಿ ಮಧ್ಯಾಹ್ನನೇ ಮಾಡಿಟ್ಬಿಟ್ಟಿದ್ದೆ, ಲೇಟ್ ಆಗುತ್ತೆ ಸಂಜೆ ಅಂಥೇಳಿ. ಇವಾಗ ಬಾಕ್ಸ್ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಇದು ನಮ್ಮ ಡಿನ್ನರ್. ಸೊ ನಾನು ರೆಡಿ ಆದೆ. ಬಸ್ ಇರೋದು 7 o'clockಗೆ. ನಾವು ರೆಡಿಯಾಗಿದ್ದು 6:30 ಅಂದರೆ ರೆಡಿಯಾಗಿದ್ವಿ. ರಿಯಾ ನೋಡಿ ಎಷ್ಟು ಹ್ಯಾಪಿಯಾಗಿದ್ದಾಳೆ ಅಜ್ಜಿ ಮನೆಗೆ ಹೋಗೋಕ್ಕೆ. ಫುಲ್ ಡಾನ್ಸ್. ಇದು ಯಾವ ಊರಂತ ನೋಡಿ ನನಗೆ ಕಮೆಂಟ್ ಮಾಡಿ ಹೇಳಿ. ನಾವು ಇಲ್ಲಿಂದಾನೇ ಹೊರಡ್ತಾ ಇರೋದು ಇವಾಗ. ನಮ್ಮ ಬಸ್ ಕೂಡ ಇನ್ನೂ ಬಂದಿಲ್ಲ. ವೇಟ್ ಮಾಡಿ ಸಾಕಾಗೋಗಿತ್ತು ರಿಯಾಗೆ. ನೋಡಿ ನಮ್ಮ ಬಸ್ ಬಂತು. ನೋಡೋಕ್ಕೆ ಚಿಗರಿ ಬಸ್ ಥರ ಇದೆ ಅಂತ ರಿಯಾ ತುಂಬ ಖುಷಿಯಾಗಿಬಿಟ್ಟಿದ್ಲು. ನಮ್ಮ ಯಜಮಾನ್ರು ನಮ್ಮನ್ನ ಬಸ್ ಹತ್ಸಕ್ಕೆ ಬಂದಿದ್ದಾರೆ ನೋಡಿ. ಓಕೆ, ಇದು ನಮ್ಮ ಬಸ್ ಟೈಮಿಂಗ್ ಆಗಿತ್ತು. 7:30ಗೆ ಬಿಟ್ಟು ಬಸ್ಸು. ಹೊರಡ್ತಾ ಇದ್ದೀವಿ. ನಡುವೆ ನನಗೆ ಸಿಕ್ಕಿರೋದು ಇಡಗುಂಜಿ ಗಣಪತಿ. ನೋಡ್ತಾ ನಾವು ಹುಬ್ಳಿ ರೀಚ್ ಆಗೇ ಬಿಟ್ವಿ. ನನಗಂತೂ ಚಿಗರಿ ಬಸ್ ಸ್ಟಾಪ್ನ ನೋಡಿ ತುಂಬ ಖುಷಿಯಾಗಿತ್ತು. ತುಂಬ ದಿವಸದಿಂದ ಮಿಸ್ ಮಾಡ್ಕೋತಾ ಇದ್ದೆ. ಇನ್ನೇನು ಗದಗ ಎಂಟ್ರಿ ಆದ್ವಿ, ಇನ್ನೂ ಫುಲ್ ಖುಷಿ ಆಯಿತು ಇನ್ನೇನು ಮನೆಗೆ ಹೊರಡ್ತೀವಿ ಅಂತ. ಈ ಲೈಟೆಲ್ಲ ನೋಡಿ ಗದಗ 2.5 ತಿಂಗಳಾಗಿತ್ತು ಅನಿಸುತ್ತೆ ಗದಗ ನೋಡಿ. ಸೊ ಮನೆಗೆ ಬಂದ್ವಿ. ಅಣ್ಣ ಬಂದು ಕರ್ಕೊಂಡು ಬಂದರು. ಇಲ್ಲಿ ನೋಡಿ ನಮ್ಮ ಸ್ಪೆಷಲ್ ಗೆಸ್ಟು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.